ಮುಖ್ಯವಾಗಿ ಬೆಂಗಳೂರಿನ ಇತಿಹಾಸ ಪುರಾಣ ಪ್ರಸಿದ್ಧ ದೊಡ್ಡ ಬಸವಣ್ಣನ ದೇವಸ್ಥಾನದ ಸನ್ನಿಧಿಯಲ್ಲಿ ಕರಾವಳಿ ಅನ್ನುವ ಸಿನಿಮಾದ ಮುಹೂರ್ತ ಮಾಡಬೇಕು. ಸ್ಟೇಜ್ ಮೇಲೆ ಕೂತ್ಕೊಂಡ್ರೆ ನೇರವಾಗಿ ಬಸವಣ್ಣ ಕಾಣಿಸ್ತಾರೆ ಇಲ್ಲಿಂದ. ಸೊ ಈ ಸಿನಿಮಾ ಕಥೆ ಅಂತದ್ದು ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಇರುವ ಒಂದು ಅವಿನಾಭಾವ ಸಂಬಂಧ. ಅದು ಭಾರತೀಯ ಸಂಸ್ಕೃತಿಯಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಮನೇಲಿ ಮಕ್ಕಳು ಸಾಕ್ದಂಗೆ ಸಾಕ್ತಾರೆ. ಕೋಣ ಇರ್ಬೋದು, ಹಸು ಇರ್ಬೋದು, ಕರು ಇರ್ಬೋದು. ಸ್ವಲ್ಪ ಸಿಟಿ ಕಡೆಗೆ ಬಂದರೆ ಬೆಕ್ಕು, ನಾಯಿಗಳನ್ನು ಮನೆಯ ಸದಸ್ಯರ ಹಾಗೆ ಸಾಕುವಂಥ ಒಂದು ವಿಶೇಷವಾದ ಪುಣ್ಯ ಭೂಮಿಯಲ್ಲಿದ್ದೀವಿ ನಾವು. ಸೊ ಹಾಗಾಗಿ ಇಲ್ಲಿ ಮುಹೂರ್ತ ಆಗಬೇಕು ಅಂತ ಅನ್ನೋದು ನಮ್ಮೆಲ್ಲರ ಆಸೆ ಆಗಿತ್ತು. ನೀವೆಲ್ಲರೂ ಬಂದಿದ್ದೀರಾ, ಇವತ್ತು ಒಳ್ಳೆ ದಿನ, ಹಾಗಾಗಿ ಮುಹೂರ್ತ ಮಾಡಿದ್ದೀವಿ. ಇಲ್ಲೊಂದು ಇಷ್ಟೊತ್ತು ನಿಂತಿತ್ತು ಒಂದು ಕೋಣ ನೋಡ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳಲೇಬೇಕು. ಈ ಥರದೊಂದು ವಿಶೇಷ ಜಾತಿಯ ಕೋಣ ಏನಿದೆ ಕರ್ನಾಟಕದಲ್ಲಿ ಭಾಳ 1-2 ಇದೆ, ಅದರಲ್ಲಿ ಇದು ಮೊದಲನೇದು. ಸೊ ಅದೊಂದು ಈ ಸಿನಿಮಾ ಟೀಮಿನ ಸದಸ್ಯನಿದ್ದಂಗೆ ನಾವು ಟೀಸರಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ. ಪ್ರಜ್ವಲ್ ಅವರು ಅದ್ರ ಮೇಲೆ ಕೂತ್ಕೊಂಡಿರ್ತಾರೆ, ಅದ್ರ ಮೇಲೆ ನಾನು ಕೂತಿದ್ದೀನಿ, ಒಂದು ಆನೆ ಮೇಲೆ ಕೂತ್ಕೊಂಡಂಗೆ ಇರುತ್ತೆ. ಅದೊಂದು ಹೆಜ್ಜೆ ಮುಂದೆ ಇಟ್ಟರೆ ಇದು ಓಡುತ್ತಾ ನಡೆಯುತ್ತಾ ಆ ಕಡೆ ಈ ಕಡೆ ಏನು ಮಾಡುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಆ ಥರದ್ದು ಒಂದು ರೋಲರ್ ಕೋಸ್ಟರಲ್ಲಿ ಕೂತಿರೋದೊಂದು ಫೀಲು. ಸೊ ಇರಲಿ, ಎಲ್ಲರೂ ನೀವೆಲ್ಲ ಇಷ್ಟು ಜನ ಇಲ್ಲಿ ಸೇರಿದ್ದೀರಾ, ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾಳೆಯಿಂದನೇ ಶೂಟಿಂಗ್ ಶುರುವಾಗುತ್ತೆ. ಒಂದು ಸ್ಟ್ರೆಚ್ 25-30 ಡೇಸ್ ಆಫ್ ಶೂಟಿಂಗ್ ಮಂಗಳೂರಿನಲ್ಲಿ, ಮೂಡುಬಿದ್ರೆ, ಉಡುಪಿ, ಬ್ರಹ್ಮಾವರ, ಮಂಗಳೂರು, ಕುಂದಾಪುರದ ಸುತ್ತಮುತ್ತ ಇಡೀ ಕತೆ ನಡೆಯುತ್ತೆ. ಕಂಬಳ ಅಂತ ಅವ್ರು ಹೇಳಿದ್ರು, 10 ಸೆಕೆಂಡಲ್ಲಿ ಯಾರು ಜನ ನೋಡ್ತಾರಲ್ಲ ಅದು ಕೊನೆಯ ಆ್ಯಕ್ಟು, ಕಂಬಳದ ಕೊನೆಯ ಆ್ಯಕ್ಟು. ಆದರೆ ಅದಲ್ಲ, ಒಂದು ಕಂಬಳ ನಡೆಯೋ ದಿನ ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳ್ತಾನೆ ಆ ರೈತ ಅಥವಾ ಕಂಬಳದ ಓನರ್ಗಳು ಯಾರಿರ್ತಾರೆ. ಬೆಳಗಿನ ಜಾವ 4 ಗಂಟೆಗೆ ಎದ್ದು ಮಾರನೇ ದಿನ ಶನಿವಾರ ಭಾನುವಾರ ನಡೆಯುತ್ತೆ. ಭಾನುವಾರದ ಮಧ್ಯರಾತ್ರಿವರೆಗೂ ಅವರು ಕಣ್ಮುಚ್ಚಲ್ಲ, ಮಲಗಲ್ಲ. ಸೊ ನಾವು 10 ಸೆಕೆಂಡ್ ನೋಡೋದಷ್ಟೇ ಸ್ಪೋರ್ಟ್ಸ್ ಅಲ್ಲ, ಅದ್ರ ಹಿಂದೆ ಒಂದು ಜೀವನ ಇದೆ, ಒಂದು ಲೈಫ್ ಇದೆ, ಒಂದು ಮರೆಯೋಕ್ಕಾಗದೇ ಇರೋಂಥ ಒಂದು ಇಂಟೆನ್ಸ್ ಸ್ಟೋರಿಗಳಿರ್ತವೆ. ಆ ಥರದ್ದು ಒಂದು ಕತೆ ಚಂದ್ರಶೇಖರ್ ಬಂಡಿಯಪ್ಪ ಅವರು ಬರೆದಿರೋ ಒಂದು ಕತೆ. ನನ್ನೆಲ್ಲ ತಂಡ ಜೊತೆಗಿದೆ. DOP ಅಭಿಮನ್ಯು ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಇದ್ದಾರೆ. ಸೊ ಇಡೀ ತಂಡ ಇದೆ. ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆಯ ಸಿನಿಮಾ ಮುಖಾಂತರ ಇದೊಂದು ಹೆಮ್ಮೆಯ ಕನ್ನಡದ ಸಿನಿಮಾ, ಇದು ನಮ್ಮ ಸಿನಿಮಾ, ನಮ್ಮ ನೆಲದ ಸಿನಿಮಾ, ನಮ್ಮ ಮಣ್ಣಿನ ಸಿನಿಮಾ ಅಂತ ಅಂದ್ಕೊಂಡು ಎಲ್ಲರೂ ಪ್ರೌಡಾಗಿ ಹೇಳಬೇಕು. ಅಷ್ಟು ಒಳ್ಳೆ ಸಿನಿಮಾ ಮಾಡಿ ನಿಮ್ಮ ಮುಂದೆ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅವರು ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳ್ಸ್ಕೊಂಡು ಕರ್ಕೊಂಡ್ಬಂದಿದ್ದಾರೆ. ಸೊ ಒಂದು ಜರ್ನಿ ಇದೆ. ಅವರ ತೋಟಕ್ಕೆ ಹೋದರೆ, ಆ ಕೋಣ ಯಾರು ಸಾಕಿದ್ದಾರೆ ಅವ್ರ ತೋಟಕ್ಕೆ ಹೋದರೆ ಒಂದು 600-700 ಎಮ್ಮೆ, ಕರು, ಹಸುಗಳನ್ನು ಸಾಕಿದ್ದಾರೆ. ಆ ಥರದ್ದೊಂದು ತೋಟ ನೋಡೋಕೆ ಖುಷಿ ಆಗಬೇಕು. ಆ ಥರದ್ದೊಂದು ಸಂಸ್ಕೃತಿ, ಸಂಪ್ರದಾಯಗಳು ಇನ್ನೂ ನಮ್ಮ ನಡುವೆ ಇದೆ. ವಾಣಿಜ್ಯದ ಉದ್ದೇಶದಿಂದ ಅಲ್ಲ, ಕಮರ್ಷಿಯಲ್ ಆಸ್ಪೆಕ್ಟಿಂದ ಅಲ್ಲ, ಅದೇನನ್ನೂ ಇರದೆ ಅವೆಲ್ಲವನ್ನ ಬಿಟ್ಟು ಆ ಪ್ರಾಣಿ ಮೇಲೆ ಒಂದು ವಿಶೇಷವಾದ ಪ್ರೀತಿ ಇಟ್ಕೊಂಡು, ಬೇರೆ ಯಾರಿಗಾದ್ರೂ ಆದರೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ವರ್ತೂರ್ ಅಂತ ಜಾಗದಲ್ಲಿ ಒಂದಷ್ಟು ಎಕರೆ ಜಾಗ ಇದೆ, ಅದರಲ್ಲಿ ಪ್ರಾಣಿಗಳನ್ನು ಸಾಕಿದ್ದಾರೆ. ಅದನ್ನು ಕಮರ್ಷಿಯಲ್ ಉದ್ದೇಶಕ್ಕೆ ಕೊಟ್ಟು ಮುಂದೆ ಹೋಗ್ಬಿಟ್ರು ಅವರು. ಆದರೆ ಇಷ್ಟು ಪ್ರಾಣಿಗಳನ್ನು ತಮ್ಮ ಮನೆಯ ಸದಸ್ಯರ ಹಾಗೆ ಸಾಕೋದು ಅಂತಂದರೆ ಸಣ್ಣ ವಿಚಾರ ಅಲ್ಲ. ನಮ್ಮ ಕಥೆನೂ ಅದೇ ಅಂಥದ್ದೇ ಒಂದು ಸೂಕ್ಷ್ಮವನ್ನು ಹೇಳುತ್ತೆ. ಕಂಬಳದಲ್ಲಿ 2 ಕ್ಲಾಸ್ ಇದೆ. ನಾನು ಕತೆ ಹೇಳಬೇಕಿದ್ರೆ ಅದನ್ನ ಪ್ರತಿ ಸತಿ ಮೆನ್ಷನ್ ಮಾಡ್ತೀನಿ. ಒಂದು, ತಮ್ಮ ಕೃಷಿ ಚಟುವಟಿಕೆಗೆ ಬಳಸುವ ಕೋಣಗಳನ್ನು, ಅವ್ರ ಹತ್ರ ದುಡ್ಡಿರಲ್ಲ, ಫಸ್ಟ್ ಆಫ್ ಆಲ್ ಏನೂ ಇರಲ್ಲ, ಬರೀ ಆಸೆ, ಕಂಬಳ ಅನ್ನೋ ಒಂದು ಸಂಪ್ರದಾಯ ಮೇಲಿನ ಪ್ರೀತಿಗೋಸ್ಕರ ಅದನ್ನ ತಗೊಂಡು ಏನು ವಾಣಿಜ್ಯ ಉದ್ದೇಶ ಇಲ್ಲದೆ ಕಂಬಳಕ್ಕೆ ಹೋಗ್ತಾರೆ. ಅಲ್ಲಿ ಅದನ್ನು ಪಾರ್ಟಿಸಿಪೇಟ್ ಮಾಡಿಸ್ತಾರೆ. ಅದೇ ಇನ್ನೊಂದು ಕಡೆ 1 ಕೋಟಿಯ ಕೋಣ ತಗೊಂಡು ಅದಕ್ಕೆ ಇನ್ನೊಂದು ಕೋಟಿಯ ಕೋಣನ ಜೊತೆ ಮಾಡಿ ಅದನ್ನೊಂದು AC ಕಂಪಾರ್ಟ್ಮೆಂಟಲ್ಲಿ ಬೆಳೆಸಿ ಬೆಳಗ್ಗೆಯಿಂದ ಸಂಜೆವರೆಗೂ ಡ್ರೈ ಫ್ರೂಟ್ಸ್ ತಿನ್ನಿಸಿ, ದ್ರಾಕ್ಷಿ ಗೋಡಂಬಿಗಳನ್ನು ತಿನ್ನಿಸಿ ಅವು ಇಳ್ಕೊಂಬಂದರೆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬರ್ತವೆ.
ಅಷ್ಟು ಮನೆಯ ಮಕ್ಕಳಿಗಿಂತನೂ ಚೆನ್ನಾಗಿ ಸಾಕು ಅಂತ ಇನ್ನೊಂದು ಕ್ಲಾಸ್ ಇದೆ. ಇಮ್ಯಾಜಿನ್, ಈ ಏನು ಖರ್ಚು ಮಾಡದೆ ಬರೀ ಆಸೆ ಪ್ರೀತಿಗೋಸ್ಕರ ಬರುವ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡು ಸಾಕೋರು ಎದುರುಗಡೆ ಗೆದ್ರೆ ಅದ್ರ ಪರಿಣಾಮ ಏನಿರ್ಬೋದು, ಅಥವಾ ಅದರ ಹಿಂದೆ ಮುಂದಿನ ಪರಿಣಾಮ ಏನಿರ್ಬೋದು, ಆ ಥರದೊಂದು ಸೂಕ್ಷ್ಮವಾದ ವಿಚಾರನ ಈ ಕತೆ ಹೇಳುತ್ತೆ. ಹಾಗಾಗಿ ಇದು ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ. ಮನುಷ್ಯ ಅಂತಂದ್ರೆ ಮನುಷ್ಯನ ಒಳಗಡೆನೂ ಒಂದು ಅದೇ ಹೇಳ್ತಲ್ಲ, ಪ್ರಾಣಿ ತರದ ಮನುಷ್ಯ ಅಂತಾರಲ್ಲ, ಆ ಥರದೊಂದು ಆಸ್ಪೆಕ್ಟ್ ಇರುತ್ತೆ. ಇನ್ನೊಂದು ಕಡೆ ಒಳಗಡೆನೂ ಒಂದು ಮನುಷ್ಯತ್ವ ಇರುತ್ತೆ. ಒಬ್ಬ ಈ ರಿಸರ್ಚ್ ವಿಚಾರವಾಗಿ ಒಬ್ಬರನ್ನ ಮೀಟ್ ಮಾಡಿದ್ವಿ, ನಂದಲಿಕೆ ಶ್ರೀಕಾಂತ್ ಭಟ್ರು ಅಂತ. ಅವರು ಕಂಬಳದ ಪ್ರಪಂಚದಲ್ಲಿ ಈಸ್ ಅ ಲೆಜೆಂಡ್. ಅವ್ರನ್ನ ಮೀಟ್ ಮಾಡಿದಾಗ ಹೇಳ್ತಾ ಇದ್ರು, ಕೋಣಗಳು ಲಿಟ್ರಲಿ ಎಷ್ಟರ ಮಟ್ಟಿಗೆ ಫೀಲ್ ಮಾಡ್ತವೆ ಅಂತಂದ್ರೆ, ಸೋತಿದವೆ ಅಂತ ಯಜಮಾನ್ ಹತ್ರ ಕಣ್ಣೀರ್ ಹಾಕ್ತವೆ. ಅವ್ರ ರನ್ನರ್ ಯಾರಿರ್ತಾನೆ ಅವ್ರ ಜೊತೆ ತಮ್ಮ ಕಷ್ಟ ಸುಖನ ಹಂಚ್ಕೋತವೆ. ಅಷ್ಟರ ಮಟ್ಟಿಗೆ ಒಂದು ಫೀಲ್ ಇರೋ ಪ್ರಾಣಿ ಅದು. ಆ ಥರದೊಂದು ಪ್ರಾಣಿ ಜೊತೆಗಿನ ನಾಯಕನ ಅವನ ಹೆಸರು ಧನಂಜಯ್ ಅಂತ, ದನ ಅಂತ ಕರೀತಾರೆ. ನಾಯಕನ ಒಂದು ಅವಿನಾಭಾವ ಸಂಬಂಧ ಇರುವಂಥ ಒಂದು ಕತೆ. ಪ್ರಜ್ವಲ್ ಅವರ 100% ಇನ್ವಾಲ್ವ್ಮೆಂಟ್ ಈ ಸಿನಿಮಾಗೆ ಏನಂತ ಕರಿತೀವಿ, ಈ ಪಿಕ್ಚರ್ ಆಗೋವರೆಗೂ ಅವ್ರು ಬೇರೆ ಯಾವುದು ಸಿನಿಮಾ ಮಾಡ್ತಾ ಇಲ್ಲ, ಈ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಬೇರೆ ಇನ್ನೇನು ಮಾಡ್ತಾ ಇಲ್ಲ. ಆ ಥರದೊಂದು ಸ್ಪೆಷಲ್ ಕಮಿಟ್ಮೆಂಟ್ ಈ ಸಿನಿಮಾಗೋಸ್ಕರ ಕೊಟ್ಟಿದ್ದಾರೆ. ಐ ವಿಲ್ ಬಿ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ಹಿಮ್. ಐ ವಿಲ್ ಬಿ ವೆರಿ ಥ್ಯಾಂಕ್ಫುಲ್ ಫಾರ್ ಹಿಮ್. ಈ ಸಿನಿಮಾ ಅವ್ರ ಕರಿಯರ್ನಲ್ಲಿ ಅವರ ಕರಿಯರ್ನ ಬೇರೊಂದು ಮಟ್ಟಕ್ಕೆ ತಗೊಂಡೋಗುತ್ತೆ ಅಂತ ನಾನು ಸ್ಟ್ರಾಂಗ್ ಆಗಿ ನಂಬ್ತೀನಿ. ಸೊ ಆ ಥರದೊಂದು ಸಿನಿಮಾ ಆಗುತ್ತೆ, ಎಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಒಂದು ಸಿನಿಮಾ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಅನುಚಿತ್ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಅನುಚಿತ್ ಸರ್ ಪ್ಲೀಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ಜಾಕ್ ಮಂಜು ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಹಲೋ, ಎಲ್ರಿಗೂ ನಮಸ್ಕಾರ. ಕರಾವಳಿ ಸಿನಿಮಾ ನನಗೆ ತುಂಬ ಸ್ಪೆಷಲ್. ನಾನು ಆ ಕಡೆ ಆದವನಾಗಿ ತುಂಬ ಸ್ಪೆಷಲ್ ಇದೆ ನನಗೆ. ಇನ್ನು ಕೆಲಸಗಳು ಸ್ಟಾರ್ಟ್ ಆಗಿಲ್ಲ. ಕೆಲಸಗಳು ಸ್ಟಾರ್ಟ್ ಆದಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಆಯಿತಾ? ಅಷ್ಟೇ, ಮ್ಯೂಸಿಕಲ್ಲೇ ಮಾತಾಡೋಣ ಅಂತ. ಮ್ಯೂಸಿಕಲ್ಲೇ. ಎಲ್ರಿಗೂ ನಮಸ್ಕಾರ. ಆತ್ಮೀಯರಾದಂಥ ಗುರು ಮತ್ತು ಪ್ರಜ್ವಲ್ ಅವರು ಮತ್ತು ಎಲ್ಲ ತಂಡದವ್ರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು, ಶುಭಾಶಯಗಳನ್ನು ಕೋರ್ತೇನೆ. ಒಂದು ಅದ್ಭುತವಾದಂಥ ಒಂದು ಏನು ಕಥೆಯನ್ನು ಇಟ್ಕೊಂಡು ಅವರು ಒಂದು ದಿಟ್ಟ ಹೆಜ್ಜೆಯನ್ನು ಇವತ್ತಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆಯದಂಥ ಚಿತ್ರೀಕರಣ ಆಗಿ ಬೇಗನೆ ಇದು ಮಾಡಲಿ, ಒಳ್ಳೆಯ ಫಿಲ್ಮ್ ಬರಲಿ ಅಂತ ಹಾರೈಸ್ತೇನೆ. ಅವ್ರ ಜೊತೆ ಇತ್ತೀಚೆಗೆ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ದು ಒಂದು ವಿಡಿಯೋ ಮಾಡಿದ್ವಿ. ಆ ಸಮಯದಲ್ಲಿ ನನಗೂ ಫಿಲಮ್ ಬಗ್ಗೆ ಸ್ವಲ್ಪ ಅವರು ಹೇಳಿಕೊಟ್ರು, ಈ ಪ್ರಾಸೆಸ್ ಬಗ್ಗೆ. ಆ್ಯಕ್ಚುಲಿ ಮೋಸ್ಟ್ ಆಫ್ ಇಟ್ ಹ್ಯಾಪನ್ಸ್ ಆಫ್ ಸ್ಕ್ರೀನ್ ರಾದರ್ ದೆನ್ ಆನ್ ಸ್ಕ್ರೀನ್. ಸೊ ಒಳ್ಳೆಯದಾಗಲಿ. ಮತ್ತು ಒಳ್ಳೆಯ ಕಥೆಯನ್ನು ಇಟ್ಕೊಂಡಿದ್ದಾರೆ. ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿದಾಗ ಭಾಳ ಸಂತೋಷ ಆಯಿತು. ಅವ್ರ ಊರಿನ ಬಗ್ಗೆ, ಅವರ ಬಾಲ್ಯದ ದಿನಗಳ ಬಗ್ಗೆ ಅವರು ಇಟ್ಕೊಂಡಿದ್ದೊಂದು ಕಥೆಯನ್ನು ಮಾಡಿದ್ದಾರೆ. ಯಾಕಂದರೆ ಈ ರೀತಿ ಏನಂತಾರೆ, ಫಿಲ್ಮ್ಗಳು ಮಾಡೋದು ಭಾಳ ಕಡಿಮೆ, ಬರೀ ಹೊಡೆಯೋದು ಬಡಿಯೋದೇ ಇರುತ್ತೆ. ಬಟ್ ಒಂದು ಸ್ಟೋರಿನ ಇಟ್ಕೊಂಡು, ಒಂದು ಊರನ್ನ ಇಟ್ಕೊಂಡು, ಊರಲ್ಲಿ ಆಗಂಥ ಒಂದು ಸನ್ನಿವೇಶನ ಇಟ್ಕೊಂಡು ಮಾಡೋದು ಭಾಳ ಅಪರೂಪ. ಸೊ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ಅತ್ಯುತ್ತಮವಾಗಿ ಚಿತ್ರೀಕರಣ ಆಗುತ್ತೆ ಅಂತ ನಾನು ಅಪೇಕ್ಷಿಸ್ತೇನೆ. ಥ್ಯಾಂಕ್ ಯು. ಸ್ಯಾಂಡಲ್ವುಡ್ನ ಡೈನಾಮಿಕ್ ಫ್ಯಾಮಿಲಿಗೆ ಮತ್ತು ವೇದಿಕೆ ಮೇಲಿರೋ ಹಿರಿಯರಿಗೆ, ಕಲಾವಿದರಿಗೆ ಎಲ್ರಿಗೂ ಅನಿಸ್ತಾ, ಗುರು ಸರ್ ಹೇಳಿದರು ಇದರಲ್ಲಿ ಸರ್ ಜೊತೆ, ಪ್ರಜ್ವಲ್ ಸರ್ ಜೊತೆ ಒಂದು ಸಿನಿಮಾ ತುಂಬ ಕ್ಯಾರಿ ಆಗ್ತಕ್ಕಂಥ ಒಂದು ಕ್ಯಾರೆಕ್ಟ್ರು ಅಂತ ತುಂಬ ಖುಷಿ ಆಯಿತು. ಯಾಕಂದರೆ ಪ್ರಜ್ವಲ್ ಸರ್ ಜೊತೆ ಇದು 3ನೇ ಸಿನಿಮಾ ನಂದು. ಜೆಂಟ್ಲ್ಮ್ಯಾನ್ ಮಾಡಿದೆ, ಅಬ್ಬರ ಮಾಡಿದೆ, ಇದು 3ನೇ ಸಿನಿಮಾ ಅವ್ರ ಜೊತೆ ಮಾಡ್ತಿರೋದು. ಆಮೇಲೆ ಮಿತ್ರಣ ಇದ್ದಾರೆ, ಅವ್ರ ಜೊತೆ ಎಲ್ಲ ಮಾಡ್ತಿರೋದು ಖುಷಿ ಆಗ್ತಾಯಿದೆ. ಟೀಸರ್ ನೋಡಿದಾಗಲೇ ನನಗೆ ಖುಷಿ ಆಗಿತ್ತು. ಟೀಸರ್ ನೋಡಿದಾಗ ಇನ್ನೂ ಕನ್ಫರ್ಮ್ ಆಗಿಲ್ಲ ನನ್ನ ಕ್ಯಾರೆಕ್ಟ್ರು, ಇದರಲ್ಲಿ ಮಾಡಬೇಕಲ್ಲ ಅಂತ ಅನಿಸಿತ್ತು. ಬಟ್ ದೇವರು ಟಕ್ ಅಂತ ಕೊಟ್ಬಿಡ್ತಾನೆ ಕೆಲವೊಂದು ವಿಚಾರನ. ಹಾಗೆ ನನಗಿದು ಬಂದಿದ್ದು ಬಹಳ ಖುಷಿಯಾಗಿರ್ತಕ್ಕಂಥ ವಿಚಾರ. ತಮ್ಮೆಲ್ಲರಿಗೂ ಗೊತ್ತಿದೆ, ಟೀಸರ್ ನೋಡಿ ಎಲ್ಲರೂ ಎಕ್ಸೈಟ್ಮೆಂಟಲ್ಲಿದ್ದೀವಿ. ಅನ್ನ ಬೆಂದಿದೆಯೋ ಇಲ್ಲೋ ಅಂತ ನೋಡೋದಕ್ಕೆ ನಾವು ಇಡೀ ಅನ್ನ ಈಚೆಗೆ ನೋಡಲ್ಲ, ಒಂದು ಅಕ್ಕಿ ಕಾಳು ನೋಡ್ತೀವಿ. ಹಾಗೆ ಟೀಸರನ್ನು ನೋಡಿದಾಗ ಎಲ್ರಿಗೂ ಗೊತ್ತಾಗಿದೆ
ಇದೊಂದು ಡೈನಾಮಿಕ್ ಮಾಡುತ್ತೆ ಅಂತ. ಸೊ ಹಾಗಾಗಿ ಸಿನಿಮಾ ಮೇಲೆ ತುಂಬ ಭರವಸೆ ಇದೆ. ನಿರ್ದೇಶಕರು ಅಷ್ಟೇ ಗಟ್ಟಿಯಾಗಿ ಭರವಸೆನ ಇಟ್ಕೊಂಡಿದ್ದಾರೆ, ಇಡೀ ತಂಡ ಭರವಸೆನ ಇಟ್ಕೊಂಡಿದೆ. ಇಂಥ ಭರವಸೆಯ ಚಿತ್ರತಂಡದಲ್ಲಿ ನಾನು ಭಾಗಿಯಾಗಿರೋದು ನನಗೂ ತುಂಬ ಖುಷಿಯಾಗಿದೆ ಮತ್ತು ಎಕ್ಸೈಟ್ಮೆಂಟಲ್ಲಿದ್ದೀನಿ. ಎಲ್ರಿಗೂ ನಮಸ್ಕಾರ. ನಂಗೆ ಮಾತಾಡೋಕ್ಕೆಲ್ಲ ಬರೋದಿಲ್ಲ, ಆದರೆ ಒಂದೇ ಒಂದು ಖುಷಿ ವಿಷಯ ಏನಪ್ಪ ಅಂತಂದರೆ, ಮೆರವಣಿಗೆ ಸಿನಿಮಾದಲ್ಲಿ ನಾನು ಇವ್ರಿಗೆ ನಮ್ಮ ಹೀರೋಗೆ ಅಮ್ಮ ಅತ್ತೆ ಆಗಿದ್ದೆ, ಇದರೊಳಗೆ ಅಜ್ಜಿಯಾಗಿ ಪ್ರಮೋಷನ್ ಕೊಟ್ಟಿದ್ದಾರೆ. ಅದೊಂದು ತುಂಬ ಖುಷಿ ವಿಷಯ. ನಾನು ಈ ಥರ ಸಿನಿಮಾದಲ್ಲಿ ಮಾಡ್ತೀನಿ, ಶ್ರೀಧರ್ ಅವರು ನನ್ನ ಜೊತೆಲಿ ಇರ್ತಾರೆ ಅನ್ನೋದು ನಂಗೆ ಖಂಡಿತ ಗೊತ್ತಿರಲಿಲ್ಲ. ಇದೆಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ. ಸಿನಿಮಾ ಟೀಸರ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದು ತುಂಬ ಚೆನ್ನಾಗಿ ಮೂಡ್ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಸಿನಿಮಾ ಒಳ್ಳೆಯದಾಗಿ ಚೆನ್ನಾಗಿ ಬರಲಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಮಾಧ್ಯಮ ಮಿತ್ರರು ಇದಕ್ಕೆ ಸರಿಯಾದ ಪ್ರೋತ್ಸಾಹ ಬೆಂಬಲ ಎಲ್ಲ ಕೊಡಬೇಕು ಅಂತಲೂ ಕೇಳ್ಕೊತೀನಿ. ಮೊದಲನೇದಾಗಿ ಕರಾವಳಿ ಚಿತ್ರತಂಡಕ್ಕೆ ಶುಭಾಶಯಗಳು. ಇವತ್ತು ಒಳ್ಳೆಯ ದಿನ, ಒಳ್ಳೆಯ ಜಾಗದಲ್ಲಿ ಮುಹೂರ್ತ ಮಾಡಿದ್ದಾರೆ. ಕರಾವಳಿಯ ಕುಟುಂಬದ ಸದಸ್ಯನಾಗಿ ಇದ್ದೀನಿ, ಅದನ್ನು ಪಾತ್ರ ಮಾಡ್ತಾಯಿದ್ದೀನಿ. ಪಾತ್ರದ ಬಗ್ಗೆ ನಿರ್ದೇಶಕರಿಗೆ ಇನ್ನು ಶುರುವಾದ್ರಿಂದ ಮುಂದಿನ ದಿನಗಳು ಹೇಳ್ತಾರೆ ಅಂತ ಕೇಳಿದ್ದೀನಿ. ಒಳ್ಳೆಯ ಪಾತ್ರ ಇದೆ. ಇನ್ನೊಂದು ಖುಷಿಯ ವಿಚಾರ ಏನು ಅಂದರೆ, ನಮ್ಮ ಎದುರಿಗೆ ನಮ್ಮ ಆತ್ಮೀಯ ಗೆಳೆಯ ದೇವರಾಜ್ ಇದ್ದಾರೆ. ನಮಗೂ ಅವ್ರಿಗೂ 40 ವರ್ಷಕ್ಕೂ ಮೀರಿ ಸಂಬಂಧ. ನಾಟಕಗಳಿಂದ ಹಿಡಿದು ಸಿನಿಮಾಗಳು, ಆ ಜರ್ನಿನಲ್ಲಿ 40 ವರ್ಷದಿಂದ ಜೊತೆಗಿದ್ದೀವಿ. ಈಗ ಅದರ ಮುಂದುವರೆದ ಭಾಗವಾಗಿ ಅವ್ರ ಮಗ ಪ್ರಜ್ವಲ್ ಜೊತೆನೂ ಮಾಡ್ತಾಯಿದ್ದೀವಿ. ಸುಮಾರು 4-5 ಸಿನಿಮಾದ 5-6 ಸಿನಿಮಾ ಒಟ್ಟೊಟ್ಟಿಗೆ ಮಾಡ್ತಾಯಿದ್ದೀವಿ. ಅದೇನೋ ಖುಷಿ. ಸೊ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಗುರು ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲನೇ ಬಾರಿ ಗುರು ಅವ್ರನ್ನ ಅಂಬರೀಷ್ ಅಣ್ಣನ ಸಿನಿಮಾ ಅಂಬಿನಿಂಗ್ ವಯಸ್ಸಾಯಿತು ಟೈಮಲ್ಲಿ ಮೀಟ್ ಮಾಡಿದಾಗ ನನಗೆ ಈ ಹುಡುಗ ನಿರ್ದೇಶಕ ಅನ್ನೋದೇ ನನಗೆ ನಂಬಿಕೆ ಬರಲಿಲ್ಲ. ನೇರವಾಗಿ ಹೇಳ್ತೀನಿ. ಸುದೀಪ್ ಅವ್ರು ಒಂದೇ ಒಂದು ಮಾತು ಹೇಳಿದ್ರು, ನೀನು ತಲೆ ಕೆಡಿಸ್ಕೊಂಬೇಡ, ಆ ಹುಡುಗನ್ನ ಹಾಕ್ಕೊಂಡು ಮುಂದುವರಿಯೋದು ಕಲಿ ಅಷ್ಟೇ, ಮಿಕ್ಕಿದ್ದೆಲ್ಲ ಆಗುತ್ತೆ, ನನಗೆ ಆ ಹುಡುಗನ ಮೇಲೆ ನಂಬಿಕೆ ಇದೆ ಅಂದರು. ನಾನು ಆವಾಗ ಒಬ್ಬರು ಆರ್ಟ್ ಡೈರೆಕ್ಟರ್ ಇದ್ರು, ಅವ್ರನ್ನ ಕೇಳ್ಬಿಟ್ಟು ಈ ಹುಡುಗ ಹೆಂಗೆ ಏನು ಎತ್ತ ಅಂತ ಒಂದು ಹೋಮ್ವರ್ಕ್ ಮಾಡಲೇಬೇಕಾಗತ್ತೆ ಒಬ್ಬ ನಿರ್ಮಾಪಕ. ನಾನು ಮಾಡಿದಾಗ ಅವರೆಲ್ಲರೂ ಈ ಹುಡುಗನ ಬಗ್ಗೆ ಭಾಳ ಒಂದು ಅಪಾರವಾದ ಮೆಚ್ಚುಗೆ, ಅವನ ಡೆಡಿಕೇಶನ್ ಬಗ್ಗೆ ಹೇಳಿದರು. ಆವತ್ತಿನ ದಿನ ಪ್ರಾರಂಭ ಆದಂಥ ನನ್ನ ಗುರು ಒಂದು ನಿರ್ದೇಶಕ ನಿರ್ಮಾಪಕ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವಾಗಲೂ ಒಂದು ತಮ್ಮನ ರೀತಿಯಲ್ಲಿ ನನ್ನ ಜೊತೆ ನಿಂತಿದ್ದಾನೆ. ಏನೇ ಒಂದು ಮಾಡಿದ್ರೂ ಕೂಡ ಕೆಲಸ, ಕತೆ ಎಲ್ಲನೂ ನನ್ನ ಹತ್ರ ಡಿಸ್ಕಸ್ ಮಾಡ್ತಿರ್ತಾನೆ. ಬಹುಶಃ ವಾರಕ್ಕೆ 1 ದಿನ 2 ದಿನ ಫ್ರೀಕ್ವೆಂಟಾಗಿ ಮೀಟ್ ಮಾಡ್ತಾ ಇರ್ತೀನಿ. ಆ ಹುಡುಗನಲ್ಲಿ ನಾನೇನಾದರೂ ಒಂದು ಮಾಡಬೇಕು, ಮೇಲ್ ಬರಬೇಕು, ಬದುಕಬೇಕು ಅನ್ನೋ ಒಂದು ಹುಮ್ಮಸ್ಸು, ಒಂದು ತುಡಿತಾ ಇದೆ. ಆ ತುಡಿತದ ಮಧ್ಯದಲ್ಲಿ ಅಂಬಿನಿಂಗ್ ವಯಸ್ಸಾಯಿತು ಆದಮೇಲೆ 3-4 ವರ್ಷ ಸಿನಿಮಾ ಮಾಡದೇ ಇರೋದಕ್ಕೆ ಕಾರಣ ಏನು ಅಂತ ನಾನು ಯಾವಾಗಲೂ ಡಿಸ್ಕಸ್ ಮಾಡ್ತಾ ಇದ್ದಾಗ ಒಂದು 4ರಿಂದ 5 ಕತೆಗಳನ್ನ ಮಾಡಿ ಬೌಂಡೆಡ್ ಸ್ಕ್ರಿಪ್ಟ್ ರೆಡಿ ಇಟ್ಕೊಂಡಿದ್ದಾನೆ. ಅದರಲ್ಲಿ 2-3 ಸ್ಕ್ರಿಪ್ಟ್ ಅಂತೂ ಭಾಳ ದೊಡ್ಡ ಮಟ್ಟಕ್ಕಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಗುರು ರಿವೀಲ್ ಮಾಡ್ತಾನೆ. ಈ ಸಿನಿಮಾನ ತೊಗೊಳ್ಬೇಕಂದ್ರೆ ಮುಖ್ಯವಾದ ಕಾರಣ ಗುರು. ನನ್ನ ಒಂದು ಮ್ಯಾನ್ ಆ್ಯಂಡ್ ಹ್ಯೂಮನ್ ಈ ಎರಡರ ಮಧ್ಯೆ ಒಂದು ಕತೆ ಮಾಡಬೇಕು ಅಂತ ಒಂದು ಬಾಲ್ಯದ ಆಸೆ. ಅದನ್ನು ಮಾಡಿಕೊಂಡು ಆ ಕಥೆನ ಹೇಳ್ತಾ ಇದಕ್ಕೆ ಯಾರು ಅಂತ ಹೇಳಿದಾಗ ನನಗೆ ದೇವರಾಜ್ ಸಾರು ನಾವು ಒಂದು ಯಾವ ರೀತಿ ಹೇಳ್ಬೇಕಂದ್ರೆ ಒಂದು ಮನೆಯವರಂದ್ರೆ ತಪ್ಪಾಗಲಾರ್ದು. ಸೊ ಪ್ರಜ್ವಲ್ ಅಂತ ಹೇಳಿದಾಗ ನಾನು ಹೇಳಿದೆ ದ ಬೆಸ್ಟ್ ಪರ್ಸನ್ ಫಾರ್ ದಿಸ್ ಕ್ಯಾರೆಕ್ಟರ್ ಅಂತ. ಸೊ ಭಾಳಷ್ಟು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಗುರು ಉತ್ತಮವಾದ ಕತೆ ಮಾಡ್ಕೊಂಡಿದ್ದಾನೆ. ಅದೇ ರೀತಿ ಡೆಡಿಕೇಟೆಡಾಗಿ ಕೆಲಸ ಮಾಡ್ತಾನೆ. ನೋಡೋಕ್ಕಷ್ಟೇ ಹೈಟ್ ಕಡಿಮೆ, ಕೆಲಸ ತೊಗೊಳ್ಳೋಂಥ ಶಕ್ತಿ, ಎಲ್ಲಿ ಏರ್ದನಿ ಮಾಡಬೇಕು, ಎಲ್ಲಿ ಅಣ್ಣ ಅಪ್ಪ ಅನ್ಬೇಕು ಅದು ಗೊತ್ತಿದೆ. ಅದು ಅವನ ಗೆಲುವಿನ ಸೂತ್ರ. ಈ ಒಂದು ಸಿನಿಮಾ ದೊಡ್ಡ ಮಟ್ಟಿಗೆ ಹಿಟ್ಟಾಗಿ ಗುರು ಕೂಡ ಮೇಲ್ಪಂಥೀಯ ನಿರ್ದೇಶಕ. ಹಾಗೂ ಅದೇ ರೀತಿ ಪ್ರಜ್ವಲ್ ಅವ್ರಿಗೆ ನಾನು ಅವ್ರ ಜೊತೆ ಕೋಟೆ ಸಿನಿಮಾ ಮಾಡಿದಾಗಲೂ ಹೇಳಿದ್ದೆ, ಮೇಲ್ಭಾಗದ 4-5 ಹೀರೋಗಳಲ್ಲಿ ನಿಲ್ಲುವಂಥ ಎಲ್ಲ ಶಕ್ತಿ ಆ ಹುಡುಗನಲ್ಲಿದೆ. ಆ ಸಮಯ ಸಂದರ್ಭ ಬಂದಿರಲಿಲ್ಲ. ಈ ಸ್ವಾಮಿ ದೊಡ್ಡ ಗಣಪತಿಯ ಆಶೀರ್ವಾದದೊಂದಿಗೆ ಈ ಸಿನಿಮಾದಿಂದ ಮೇಲ್ಪಂಥೀಯ 4-5 ಹೀರೋಗಳಲ್ಲಿ ಒಬ್ಬರಾಗಿ ನಿಲ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಮ್ಮ ಸಂಪೂರ್ಣವಾದ ಸಪೋರ್ಟ್ ಪ್ರಜ್ವಲ್ ಅವ್ರಿಗಿರುತ್ತೆ. ಅದೇ ರೀತಿಯಾಗಿ ಈ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಕ್ಯಾಮ್ರಾಮ್ಯಾನ್ ಆಗಲಿ, ಈ ಸಿನಿಮಾಲಿ ನಟನೆ ಮಾಡ್ತಾರಂಥ ಎಲ್ಲ ಸಹ ಕಲಾವಿದರಿಗೂ ಒಳ್ಳೆಯದಾಗಲಿ. ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಗೆಲ್ಲುತ್ತೆ. ನಾನು ಈ ಸಿನಿಮಾ ತಂಡಕ್ಕೆ ಒಂದು ಸಪೋರ್ಟ್ರಾಗಿ ಸದಾಕಾಲ ರಿಲೀಸ್ವರೆಗೂ ಇರ್ತೀನಿ ಅಂತ ಹೇಳ್ತಾ ಈ ಸಿನಿಮಾ ತಂಡಕ್ಕೆ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು. ಟೆಕ್ನಿಷಿಯನ್ಸ್ ಇರಬಹುದು, ಕಲಾವಿದರೆಲ್ಲರೂ ಇದ್ದಾರೆ. ಅದರ ಪ್ರಮುಖ ಪಾತ್ರದಲ್ಲಿ ನೀವು ಕೂಡ ಕಾಣಿಸ್ತಾ ಇದ್ದೀರಾ. Hello, ಎಲ್ರಿಗೂ ನಮಸ್ಕಾರ. Thanks for everyone for coming. Devraj sir and family, thank you so much for being here. I am very grateful to Guru sir.
ನಾನು 1 ವರ್ಷದಿಂದ ಅವ್ರನ್ನ ಮೀಟ್ ಮಾಡಿದೆ ಆ್ಯಂಡ್ 1 year later he called me, he remembered me and he called me for this film. So I'm super thrilled to be on board and ಈ ಟೆಂಪಲ್ಗೆ ಎಷ್ಟೋ ಟ್ಯೂಸ್ಡೇಸ್ ಬಂದಿದ್ದೀನಿ ನಾನು. ಸೊ ಮುಹೂರ್ತಕ್ಕೆ ಬಂದಿರೋದು ಐ ಫೀಲ್ ವೆರಿ ಹ್ಯಾಪಿ. ಯಾ, ಜಸ್ಟ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್. ಟೀಮಿನ ಒಂದು ಭಾಗ ಅಲ್ಲ, ಆದರೂ ಇವತ್ತು ಟೀಮಿನ ಒಂದು ಭಾಗ ಆಗಿದ್ದೀನಿ. ಅವರು ಹೇಳಿದಾಗೆ ಕರಾವಳಿನ ಟೀಸರ್ ಫಸ್ಟ್ ನೋಡಿದಾಗ ತುಂಬ ಇಂಪ್ರೆಸಿವ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಫಸ್ಟ್ ಪೋಸ್ಟರ್ ಕೊಟ್ಟಾಗಲೂ ಪೋಸ್ಟರ್ ನೋಡಿದಾಗಲೂ ತುಂಬ ಖುಷಿ ಆಯಿತು. ಪ್ರಜ್ವಲ್ಗೆ ಹೇಳಿದೆ ತುಂಬ ಚೆನ್ನಾಗಿದೆ ಕಣೋ, ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತೀಯಲ್ಲ ಗುರು ಅಂಥೇಳಿ. ಅಷ್ಟೇ ಅಲ್ಲ, ಆ ಟೀಸರು ಪೋಸ್ಟರ್ ಬಂದಾದಮೇಲೆ ನಾನು ಸುಮಾರು ಅಲ್ಲಿ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಿರ್ತೀನಲ್ಲ, ನಾನು ಹೋಗಿದ್ದ ಕಡೆ ಎಲ್ಲ ನನ್ನ ಜೊತೆಲಿ ಕೆಲಸ ಮಾಡ್ತಕ್ಕಂಥ ನಿರ್ದೇಶಕರು, ಸಂಗೀತ ನಿರ್ದೇಶಕರು, ಕ್ಯಾಮ್ರಾಮನ್ಗಳು ಎಲ್ಲರೂ ಅದ್ರ ಬಗ್ಗೆ ಏನೋ ಮಾತಾಡ್ತಿದ್ರು. ಸರ್ ಪ್ರಜ್ವಲ್ದು ಡಿಸೈನ್ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಅಂತ. ಅಂದರೆ ಚಿತ್ರರಂಗದಲ್ಲಿ ಆ ಥರದ ಒಂದು ಹವಾ ಹುಟ್ಟಿದೆ ಅಂತ ಹೇಳಿದ್ರೆ ಖಂಡಿತಗಳು ಗುರು ಅವರು ಹೊರಟಿರ್ತಕ್ಕಂಥ ದಾರಿ ಸುಗಮವಾಗಿದೆ, ಕರೆಕ್ಟ್ ಚಾಯ್ಸೇ ಮಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಆಲ್ ದಿ ಬೆಸ್ಟ್ ಗುರು. ಆ್ಯಂಡ್ ಪ್ರಜ್ವಲ್ಗೂ ಡೆಫಿನೆಟ್ಲಿ ಇಟ್ ಇಸ್ ವೆರಿ ವೆರಿ ಡಿಫ್ರೆಂಟ್ ಟೈಪ್ ಆಫ್ ಫಿಲಮ್. ಅವನಲ್ಲಿರ್ತಕ್ಕಂಥ ಪ್ರತಿಭೆ ತೋರಿಸ್ಕೊಳ್ಳೋದಕ್ಕೆ ಅವನಿಗೆ ಸಾಕಷ್ಟು ಅವಕಾಶಗಳು ಬಂದಿದೆ. ಇದು ಅದು ಎಲ್ಲದಕ್ಕಿಂತ ಉತ್ತಮವಾಗಿ ಅಥವಾ ವಿಭಿನ್ನವಾಗಿದೆ ಅಂತ ನನಗೆ ಅನಿಸುತ್ತೆ. ಅದಕ್ಕೆ ನ್ಯಾಯ ಒದಗಿಸ್ತಾನೆ ಪ್ರಜ್ವಲ್ ಅನ್ನೋ ನಂಬಿಕೆ ನಮ್ಮ ನಿರ್ದೇಶಕರಿಗೂ ಇದೆ, ನಮ್ಮ ನಿರ್ಮಾಪಕರು ಮಂಜು ಅವ್ರಿಗೂ ಇದೆ, ಎಲ್ರಿಗೂ ಇದೆ. ಹಾಗೆ ನನಗೂ ಆ ನಂಬಿಕೆ ಇದೆ. ಆಲ್ ದಿ ಬೆಸ್ಟ್ ಪ್ರಜು, ಡೂ ವೆಲ್. ಇನ್ನು ಇಡೀ ಚಿತ್ರತಂಡಕ್ಕೆ ಶುಭ ಹಾರೈಸ್ತೇನೆ. ನಮ್ಮ ಸಚಿನ್ ಬಸೂರವರು ಇತ್ತೀಚೆಗೆ ಭಾಳ ಚೆನ್ನಾಗಿ ಮ್ಯೂಸಿಕ್ ಮಾಡ್ತಿದ್ದಾರೆ. ನನ್ನ ಚಿಕ್ಕ ಮಗನ ಒಂದು ಪಿಕ್ಚರ್ಗೂ ಇತ್ತೀಚೆಗೆ ಒಂದು ಮ್ಯೂಸಿಕ್ ಮಾಡಿದ್ದಾರೆ. ಹಾಡುಗಳು ತುಂಬ ಚೆನ್ನಾಗಿದೆ. ಹಾಡುಗಳು ಇದನ್ನು ಅಷ್ಟೇ ಸೊಗಸಾಗಿ ಮಾಡ್ತೀರಾ. ಆ್ಯಂಡ್ ನೀವು ಆಗಲೇ ಹೇಳಿದ್ರಿ ಕರಾವಳಿ ಆದ್ದರಿಂದ ನನಗೆ ಇದು ಸ್ಪೆಷಲ್ ಆಗುತ್ತೆ. ಬಿಕಾಸ್ ನಾನು ಕರಾವಳಿ ಅದನ್ನ ಖಂಡಿತ ಅದು ನಮ್ಮ ಊರಿನ ಸೊಗಡು ನಮಗೆ ಬಂದಾಗ ಅದನ್ನು ಹೆಚ್ಚು ರೂಪ ಪಡ್ಕೊಳ್ಳೋಂಥ ಒಂದು ಸಾಧ್ಯತೆಗಳಿರುತ್ತೆ. ಡೆಫಿನೆಟ್ಲಿ ದಟ್ ವಿಲ್ ಹ್ಯಾಪನ್. Once again, I wish all of you very, very best and thanks for calling me today. Thank you all. ಪ್ರಾಣಿಗಳಂದರೆ ತುಂಬ ಇಷ್ಟ. ಅವನ ಹೆಸರು ಸೋಮನಾಥ ಅಂತ. ಸೊ ಅದರಲ್ಲಿ 2 ಗೆಟಪ್ ಬರುತ್ತೆ. ಮೊದಲನೇ ಗೆಟಪ್ ಸ್ವಲ್ಪ ಅವನಿಗೆ ಮಸ್ಕ ಹೊಡೆದು ಒಂದು ರಿದಮ್ ಸೆಟ್ ಮಾಡಿ ಅವನ ಜೊತೆ ಫ್ರೆಂಡ್ಸ್ ಮಾಡಿಕೊಂಡು ಅದಾಯಿತು. ಆ 2ನೇ ಗೆಟಪ್ಪಲ್ಲಿ ನನಗೆ ಅವನ ಮುಂದೆ ಹೋಗೋದಕ್ಕೆ ಭಯ ಆಗ್ತಿತ್ತು. ಯಾಕಂದರೆ ಅದನ್ನು ನನ್ನನ್ನು ನಾನು ನೋಡ್ಕೊಂಡ್ರೆ ನನಗೆ ಭಯ ಆಗ್ತಿತ್ತು. ಮಹಿಷಾಸುರನ ಗೆಟಪ್ಪಲ್ಲಿದ್ದೆ. ಸೊ ಅದರಲ್ಲಿ ಅವನ್ನ ಸ್ವಲ್ಪ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಯಿತು. ಬಟ್ ಅವ್ನು ನೋಡೋದಕ್ಕೆ ಮಾತ್ರ ಹಾಗೆ ಈಸ್ ಎಕ್ಸ್ಟ್ರೀಮ್ಲಿ ಸಾಫ್ಟ್. ಸೊ ಅವನ ಜೊತೆ ಕೆಲಸ ಮಾಡೋದು ಕಷ್ಟ ಆಗಿಲ್ಲ. 1 ವಾರ ಕಾಲು ನೋವ್ತಿತ್ತು ಅಷ್ಟೇ ಅವನ್ನ ಹ್ಯಾಂಡಲ್ ಮಾಡೋಕ್ಕೆ. ಸೊ ಮಂಜು ಸರ್ ಹೇಳ್ದಂಗೆ ಗುರು ನೋಡೋಕ್ಕೆ ಮಾತ್ರ ಹೀಗೆ, ಕೆಲಸ ಹೇಗೆ ತೊಗೋಬೇಕನ್ನೋ ಚೆನ್ನಾಗಿ ಗೊತ್ತು. ಅದು ನನಗೆ ಟೀಸರಲ್ಲೇ ನನಗೂ ಅರ್ಥ ಆಗಿದೆ. ಈಗ ಇಂಡಸ್ಟ್ರಿ ಹೇಗೆ ಬೆಳೀತಿದೆ, ನಮ್ಮ ಕನ್ನಡ ಚಿತ್ರರಂಗ ಹೇಗೆ ಬೆಳೀತಿದೆ, ಆಮೇಲೆ ಸಿನಿಮಾಯಿನ ಈಗ ಪರ್ಸ್ಪೆಕ್ಟಿವ್ ಏನಿದೆ ಬಹಳ ಬೇರೆಯೇ ಇದೆ. ಯಾಕಂದರೆ ಈಗ ಎಲ್ಲರ ಕೈಯಲ್ಲೂ ಮೊಬೈಲಲ್ಲಿ ಪ್ರತಿಯೊಬ್ಬರೂ ವರ್ಲ್ಡ್ ಸಿನಿಮಾ ನೋಡ್ತಾರೆ. ಸೊ ನಾವು ಬರೀ ಇಲ್ಲಿ ಗುದ್ದಾಡ್ತಾ ಇಲ್ಲ, ಅಲ್ಲಿ ಗುದ್ದಾಡ್ತಾ ಇದ್ದೀವಿ. ಸೊ ಪ್ರತಿಯೊಂದನ್ನು ಬಹಳ ಸೂಕ್ಷ್ಮತೆಯಿಂದ ಮಾಡಬೇಕಾಗತ್ತೆ. ಸೊ ಅದೇ ಸೂಕ್ಷ್ಮತೆ ನನಗೆ ಟೀಸರಲ್ಲೇ ನನ್ನ ಟೆಕ್ನಿಕಲ್ ತಂಡ ಅದನ್ನು ಮಾಡಿದ್ದಾರೆ, ಎಲ್ಲರೂ ಮೆಚ್ಚುಗೆ ಪಡೆದಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ನೆಮ್ಮದಿ ಇದೆ. ಸಿನಿಮಾ ಹೇಗೆ ಬರುತ್ತೆ ಅಂತ ನನಗೆ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಇದೆ ಇವಾಗ. ಗುರು ಮತ್ತು ನಾನು ಈಗಾಗಲೇ ಒಂದು ಸಿನಿಮಾ ಮಾಡಬೇಕಿತ್ತು, ಹಲವಾರು ಕಾರಣಗಳಿಂದ ಅದು ಆಗಿಲ್ಲ. ಬಟ್ ಅವತ್ತಿಂದ ಗುರು ಬ್ರೋ ನಾನು ಬರ್ತೀನಿ, ವಾಪಸ್ ಒಂದು ಸೂಪರ್ ಕತೆ ಇಟ್ಕೊಂಡು ಬರ್ತೀನಿ ಅಂದರು. ಹಾಗೆ ಬಂದರು. ಕತೆ ನನಗೆ ಭಾಳ ಇಷ್ಟ ಆಯಿತು. ಇತ್ತೀಚೆಗೆ ನೀವು ಹೇಳ್ದಂಗೆ ನನ್ನ ಖುಷಿಗೆ ಸಿನಿಮಾ ಮಾಡಿದ್ರೂ ನನ್ನ ಫ್ಯಾನ್ಸ್, ನನ್ನ ಆಡಿಯನ್ಸ್ ನನ್ನ ಯಾರು ಪ್ರೀತಿ ಮಾಡ್ತಾರೆ ಅವ್ರಿಗೋಸ್ಕರನೇ ಮಾಡ್ತೀನಿ. ಅವ್ರು ಖುಷಿ ಆಗಬೇಕು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ. ಕರಾವಳಿ ಖಂಡಿತವಾಗ್ಲೂ ಅಂಥ ಒಂದು ಸಿನಿಮಾ ಆಗುತ್ತೆ ಅಂತ ನಂಬಿದ್ದೀನಿ. ಅಭಿನೂ ಅದ್ಭುತವಾದ ಕೆಲಸ ಮಾಡಿದ್ದಾರೆ, ಸಚಿನ್ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಈಗ ನಮ್ಮಿಬ್ಬರ ಜೊತೆನೂ ಸಚಿನ್ ಕೆಲಸ ಮಾಡ್ತಿದ್ದಾರೆ. ಆ ಹಾಡುಗಳನ್ನೂ ಕೇಳಿದ್ದೀನಿ ನಾನು. ಆ ಹಾಡುಗಳು ತುಂಬ ಅದ್ಭುತವಾಗಿ ಬಂದಿದೆ. ಖಂಡಿತವಾಗ್ಲೂ ನಮ್ಮ ಸಿನಿಮಾ ಹಾಡುಗಳು ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ಇದೆ. ಮಂಜು ಸರ್ ತಂದೆ ಹೇಗೆ ಅಷ್ಟು ವರ್ಷಗಳಿಂದ ಜೊತೆಗಿದ್ದಾರೋ, ನಾನು ಬಂದ ಆಗ್ತಾನೆ ಒಂದು 4-5 ಸಿನಿಮಾ ಮಾಡಿದ್ದೆ. ಸೊ ಕೋಟೆಯಿಂದ ಜೊತೆಗಿದ್ದೀವಿ. ಆ್ಯಂಡ್ ತಂದೆ ಹೇಳ್ದಂಗೆ ಹಿಸ್ ಕಲ್ಚರ್, ಹಿಸ್ ಬಿಹೇವಿಯರ್ ಇಸ್ ವಂಡರ್ಫುಲ್. ಇದು ನನ್ನ 40ನೇ ಸಿನಿಮಾ, ಅದೇ ಹೇಳೋದು ಮರ್ತೆ. ಸೊ ಖಂಡಿತವಾಗ್ಲೂ ನನಗೆ ಹೇಗೆ ಈ ಸಿನಿಮಾ ಒಂದು ಮೈಲಿಗಲ್ಲಾಗುತ್ತೋ ಖಂಡಿತವಾಗ್ಲೂ ಕನ್ನಡ ಸಿನಿಮಾಲಿ ಕೂಡ ಇದೊಂದು ಮೈಲಿಗಲ್ಲಾಗುತ್ತೆ.
ಮಿತ್ರ ಸರ್ ಜೊತೆ ಜಂಬೂ ಸವಾರಿಯಲ್ಲಿ ಕೆಲಸ ಮಾಡಿದ್ದೆ. ಆಗ್ಲಿಂದ ಸ್ನೇಹಿತರು ನಾವಿಬ್ಬರು. ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಭಾಳ ಮಜವಾಗಿರುತ್ತೆ. ಆನ್ ಶೂಟ್ ಆಫ್ ಶೂಟ್ ಎರಡೂ. ಜಿ ಅವ್ರ ಜೊತೆ 3ನೇ ಸಿನಿಮಾ ಅಲ್ಲಿ ಬರವಣಿಗೆಯಲ್ಲಿ ಎಷ್ಟು ಸ್ಟ್ರಾಂಗ್ ಇರೋ ನಟನೆಯಲ್ಲೂ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಅಮ್ಮ ಹೇಳಿದ್ರು ಆಗಲೇ, ಅಮ್ಮನ ಪಾತ್ರ ಮಾಡಿದ್ರು ಈಗ ಅಜ್ಜಿ ಅಂತ. ಈಗ ಗುರು ಎಲ್ರಿಗೂ ಬೇಕು ಅಂತ ಬಿಳಿ ಕೂದಲು ಬಿಡಿಸಿದ್ದಾರೆ ನಮ್ಮ ಸಿನಿಮಾಗೆ. ಇಲ್ಲ ನೋಡಿದ್ರೆ ಅವ್ರ ಅಜ್ಜಿ ಥರ ಕಾಣಿಸೋದಿಲ್ಲ. ಶ್ರೀಧರ್ ಸರ್ ಈಗ ತಾನೇ ನೀವು ನಮ್ಮ ಚೀತಾ ಸೆಟ್ಟಲ್ಲಿ ಇಬ್ಬರು ಜೊತೆಗೆ ನೋಡಿದ್ದೀರಾ. ನೆಕ್ಸ್ಟ್ ಮುಂದಕ್ಕೆ ಬರೋ ಎಲ್ಲ ಸಿನಿಮಾಗಳಲ್ಲೂ ಜೊತೆಗೆ ಇರ್ತೀವಿ ಖಂಡಿತವಾಗ್ಲೂ. ಸೊ ಹೀಸ್ ಫ್ಯಾಮಿಲಿ. ಯಾರು ಬಿಟ್ಟಿಲ್ಲ ಅಂತೀನಿ. ವಿನೋದ್ ಅವರು ಒಳ್ಳೆ ಸ್ನೇಹಿತರು. ನಾವು ವಿ ಡೂಯಿಂಗ್ ಅ ಫಿಲ್ಮ್ ಟುಗೆದರ್ ಆ್ಯಂಡ್ ಐ ಆಮ್ ಶೋರ್ ವಿಲ್ ಬಿ ಅ ಬಿಗ್ ಸಕ್ಸಸ್. ಸೊ ಖಂಡಿತವಾಗ್ಲೂ ಕರಾವಳಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಮಾಡ್ತೀವಿ. ಆ್ಯಂಡ್ ನೀವೆಲ್ಲರೂ ಇಲ್ಲಿ ಬಂದಿರೋದಕ್ಕೆ ತುಂಬ ದೊಡ್ಡ ಧನ್ಯವಾದಗಳು. ಆ್ಯಂಡ್ ನನ್ನ ಫ್ಯಾಮಿಲಿ ಇದೆ, ಅವ್ರು ಯಾವಾಗಲೂ ನನಗೆ ದೊಡ್ಡ ಸಪೋರ್ಟ್. ಅವರಿಲ್ಲದೆ ಏನು ನಾನು ಸ್ಟಾರ್ಟ್ ಮಾಡಲ್ಲ. ಸೊ ಅವರಲ್ಲಿರೋದು ಇನ್ನೂ ಬಹಳ ಖುಷಿ. ಸೊ ಬಂದಿರೋ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್, ಥ್ಯಾಂಕ್ ಯು ಫಾರ್ ದ ಲವ್. ಇದು ಹೀಗೆ ಇರಲಿ. ಥ್ಯಾಂಕ್ ಯು. ಅದನ್ನು ಎಕ್ಸ್ಪ್ಲೋರ್ ಮಾಡುವಂಥ ಒಂದು ಕೆಲಸಗಳು ಈ ಒಂದಷ್ಟು ಸಿನಿಮಾಗಳಲ್ಲಾಗಿದೆ. ಎಸ್ಪೆಷಲಿ ಕಾಂತಾರ ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ಏನೆಲ್ಲ ಕಲಾ ಪ್ರಕಾರಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ? ಯಾಕಂತಂದರೆ ಈಗ ನೀವೆಲ್ಲ ಕೇಸರಿ ಶಾಲ್ ಧರಿಸಿರೋದು ನೋಡಿ ಖುಷಿ ಆಯಿತು. ಆದರೆ ರೀಸೆಂಟಾಗಿ ಕಾಂತಾರ ಸಿನಿಮಾಗೂ ಕೂಡ ಕಾಂತಾರ ಪಾರ್ಟ್ 1ಗೆ ಏನು ಮೇಕಿಂಗ್ ಆಗ್ತಿದೆ, ಅದರಲ್ಲಿ ಕೋಲ ಬಗ್ಗೆ ಎಲ್ಲ ಬಳಸಬಾರ್ದು ಅಂತಕ್ಕಂಥ VHP ಅವರು ಒಂದು ಇದು ಮಾಡ್ತಾ ಇದ್ದಾರೆ. ಸೊ ಭೂತಕೋಲ ನಿಮ್ಮದ್ರಲ್ಲಿ ಇರುತ್ತಾ, ಅದು ಬಿಟ್ಟು ಬೇರೆ ಏನೆಲ್ಲ ಇರುತ್ತೆ ಅಂತಕ್ಕಂಥದ್ದು? ಇದು ದೈವಕೋಲದಕ್ಕೆ ಸಂಬಂಧಪಟ್ಟಿರೋ ಕತೆ ಅಲ್ಲ. ಕರಾವಳಿ ಅಂತಂದರೆ ನದಿ ಸಮುದ್ರದ ಮಧ್ಯದಲ್ಲಿರುವ ಒಂದು ಪ್ರದೇಶ. ಅದು ಕರ್ನಾಟಕದಲ್ಲಿ ಬೇಕಾದರೂ ಇರ್ಬೋದು, ಕೇರಳದಲ್ಲಿ ಬೇಕಾದರೂ ಇರ್ಬೋದು, ತಮಿಳ್ನಾಡಲ್ಲಿ ಬೇಕಾದರೂ ಇರ್ಬೋದು. ಯಾವುದೇ ಜಾಗ ಸಮುದ್ರದ ಅಕ್ಕಪಕ್ಕ ಇರೋ ಜನವಸತಿ ಇರುವ ಪ್ರದೇಶನ ಕರಾವಳಿ ಅಂತ ಕರೀತಾರೆ. ನೀವು ಹೇಳಿರುವ ಸಿನಿಮಾ ಕಾಂತಾರಗೂ ಇದಕ್ಕೂ ಇರುವ ಒಂದು ಸಿಮಿಲಾರಿಟಿ ಏನು ಅಂತಂದರೆ, ಎರಡು ರೂರಲ್ ಸ್ಟೋರಿಗಳು, ಕಲ್ಚರಲ್ ರೂಟೆಡ್ ಸ್ಟೋರಿಗಳು ಅಂತ ಅನ್ನೋದು ಬಿಟ್ಟರೆ ಬೇರೆ ಯಾವ ಸಂಬಂಧ. ಅದು ಬೇರೆ. ನಾನು ತುಂಬ ಜನಕ್ಕೆ ಈ ಪರ್ಟಿಕ್ಯುಲರ್ ವರ್ಡ್ನ ಹೇಳಿದ್ದೀನಿ. ಏನು ಅಂತಂದರೆ, ಪುಷ್ಪ ಮತ್ತು ದಸರಾ ಎರಡು ಬೇರೆ ಬೇರೆ ಕತೆಗಳು. ನೋಡೋದಕ್ಕೆ ನಿಮಗೆ ಒಂದೇ ಊರಲ್ಲಿ ನಡೀತಾ ಇರೋ ಕತೆ ಅಂತ ಅನಿಸ್ಬೋದು, ಬಟ್ ಅವೆರಡು ಬೇರೆ ಬೇರೆ ಕತೆಗಳು, ಬೇರೆ ಬೇರೆ ಸಿನಿಮಾಗಳು. ಆದರೆ ಮೊದಲು ನೋಟಕ್ಕೆ ನೋಡಿದಾಗ ಆಮೇಲೆ ಸಹಜವಾಗಿ ಅಷ್ಟು ದೊಡ್ಡ ಸಕ್ಸಸ್ಫುಲ್ ಸಿನಿಮಾ ಆಗಿರೋದ್ರಿಂದ, ಮುಂಗಾರು ಮಳೆ ಬಂದಮೇಲೆ ಯಾರು ಲವ್ ಸ್ಟೋರಿ ಮಾಡಿದ್ರು ಮುಂಗಾರು ಮಳೆ ಮಾಡ್ತಿದ್ದಾರೆ ಅಂತ ಅನ್ಸೋದು. ಆ ಪ್ರೇಮಲೋಕ ಬಂದಮೇಲೆ ಯಾರು ಕಾಲೇಜ್ ಸ್ಟೋರಿ ಮಾಡಿದ್ರು ಕಾಲೇಜ್ ಪ್ರೇಮಲೋಕ ಮಾಡ್ತಿದ್ದಾರೆ ಅಂತಲೇ ಅನ್ಸೋದು. ಸಹಜವಾಗಿ ಅಷ್ಟು ದೊಡ್ಡ ಸಕ್ಸಸ್ ಆಗಿರೋ ಸಿನಿಮಾಗಳು ಮುಂದೆ ಅದೇ ಊರಿನ ಒಂದು ಕಲ್ಚರಲ್ ಅಂತ ಅನ್ಸೋದ್ರಿಂದ ನಿಮ್ಗೆ ಅನ್ಸಿರೋದು ಸಹಜ. ಆದರೆ ಇದು ಬೇರೆದೇ ಕತೆ. ಕಂಬಳ ಅನ್ನುವ ಒಂದು ಪ್ರಪಂಚದಲ್ಲಿ ನಡೆಯುವ ಅದರ ಹಿಂದು ಮುಂದಿನ ಸನ್ನಿವೇಶಗಳು ಕರಾವಳಿ ಅಂತನೋ ಊರಲ್ಲಿ ನಡೆಯೋ ಒಂದು ಕತೆ. ಕಂಬಳ ಅನ್ನೋ ಒಂದು ಪ್ರಪಂಚನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಅನ್ನೋದು ಬಿಟ್ಟರೆ ಬೇರೆ ಯಾವ ಸಿಮಿಲಾರಿಟೀಸು ಇಲ್ಲ. ಸೊ ಕ್ಲಾರಿಟಿ, ನನಗೆ ಕ್ಲಾರಿಟಿ ಇದೆ ಆ ವಿಚಾರದಲ್ಲಿ. ಓಕೆ ಸರ್, ಒಳ್ಳೆಯದಾಗಿ. ಊರ ಹೆಸರು ಬೇರೆ ಬೇರೆ ಇರುತ್ತೆ. ಆಗಲೇ ಹೇಳಿದಾಗೆ ಸಮುದ್ರ ಮತ್ತು ನದಿಯ ಅಕ್ಕಪಕ್ಕದ ಜನವಸತಿ ಇರುವ ಪ್ರದೇಶವೇ ಕರಾವಳಿ. ಸೊ ನದಿ ನೀರಿನ ಹಿನ್ನೆಲೆ ಇರಬಹುದು ಅಥವಾ ಸಮುದ್ರದ ಹಿನ್ನೆಲೆ ಇರಬಹುದು. ಆ ಊರಿನ ಸುತ್ತಮುತ್ತ ನಡೆಯುವ ಕತೆ. ಸರ್, ನಿಮಗೆ ನಾವು ಹಾಸನಿಂದ ಧರ್ಮಸ್ಥಳ ಘಾಟ್ ಕೆಳಗಡೆ ಇಳಿದ್ರೆ ಮಂಗಳೂರು, ಗುಂಡಿಯ ಮಂಗಳೂರು ಶುರುವಾಗುತ್ತೆ. ಆ ಮಂಗಳೂರಿಂದ ಹಿಡಿದು ಭಟ್ಕಳ ಸಿಗೋವರೆಗೂ ನಿಮ್ಗಲ್ಲಿ ಇಲ್ಲಿರೋ 120-150 ಊರುಗಳೆಲ್ಲವೂ ಕರಾವಳಿ. ಮಂಗಳೂರು, ಉಡುಪಿ, ಬ್ರಹ್ಮಾವರ, ಕುಂದಾಪುರ, ಶಿರೂರು, ಅಲ್ಲಿ ಭಟ್ಕಳದವರೆಗೂ ಅದರ ಅಕ್ಕಪಕ್ಕ ಇರುವ 100 ಹಳ್ಳಿಗಳು, ಅದರ ಅಕ್ಕಪಕ್ಕ ಇರುವ 4-5 ತಾಲೂಕುಗಳು, ಅವೆಲ್ಲವೂ ಕರಾವಳಿಯೇ. ಸೊ ಆ ಕರಾವಳಿ ಇಡೀ ರೀಜನ್ನಲ್ಲಿ ನಡೆಯೋ ಕತೆ. ಆ ರೀಜನ್ನ ಕರಾವಳಿ ಅಂತ ಕರೀತಾರೆ. ಈಗ ತೀರ್ಥಹಳ್ಳಿ, ಶಿವಮೊಗ್ಗ, ಜೋಗ, ಸಾಗರನ ಹೇಗೆ ಮಲೆನಾಡು ಅಂತ ಕರೀತಾರೋ ಅದೇ ಥರ ಈ ಊರನ್ನ ಕರಾವಳಿ ಅಂತ ಕರೀತಾರೆ. ಆ ರೀಜನಲ್ಲಿ ನಡೆಯೋ ಕತೆ ಸರ್. ಗುರು ಸರ್, ಇಲ್ಲಿ ಏನಂದರೆ ಪ್ರಾಣಿಗಳನ್ನು ಸಿನಿಮಾದಲ್ಲಿ ಬಳಸೋದು ತುಂಬ ಕಷ್ಟ ಅಂತ ತುಂಬ ಡೈರೆಕ್ಟ್ರ್ ಹೇಳ್ತಾ ಇರ್ತಾರೆ. ಆ ಪರ್ಮಿಷನ್ ಸಿಗೋದೇ ಕಷ್ಟ, ಯೂಸ್ ಮಾಡೋಕ್ಕೆ ಕೊಡೋದೇ ಇಲ್ಲ ಅಂತ. ನಿಮಗೆ ಹೆಂಗೆ ಅದು ಸಾಧ್ಯ ಆಯಿತು? ಪರ್ಮಿಷನ್ ತೊಗೊಳೋದಾಗಲಿ ಅದನ್ನ ಬಿತ್ತು ಅಂತ ರಿಯಲ್ಲಾಗಿ ಯೂಸ್ ಮಾಡಿದ್ದೀರಾ? ಒಂದು ನೀವು ಹೇಳಿದಾಗೆ ಕಷ್ಟ, ಅದನ್ನು ಒಪ್ಕೋತೀನಿ. ಆದರೆ ಅದನ್ನು ಒಂದಷ್ಟು ತಯಾರಿಯ ಜೊತೆಗೆ ಎಲ್ಲ TM ಕೋಆರ್ಡಿನೇಷನ್ ಇದ್ದರೆ, ಒಂದಷ್ಟು ಒಳ್ಳೆಯ ತಯಾರಿ ಇದ್ದರೆ, ಪ್ರಿಪ್ರೇಷನ್ ಚೆನ್ನಾಗಿದ್ದರೆ ಅವೆಲ್ಲವನ್ನು ನಾವು ಅಂದ್ಕೊಂಡಂಗೆ ಮಾಡಬಹುದು.
ಜೊತೆಗೆ ಸೇಫ್ಟಿಯ ಜೊತೆಗೆ ಓಡಿಸೋದೇನಿರ್ಬೋದು ಅಥವಾ ಜೊತೆಗೆ ಓಡೋರು ಏನಿದ್ದಾರೆ ಅವರೆಲ್ರದ್ದು ಒಂದು ಪ್ರಿಪ್ರೇಷನ್ ಬೇಕಾಗುತ್ತೆ. ಎಲ್ರದ್ದು ಒಂದು ಗುಡ್ ನಿಮ್ಗೆ ಕಾಣಿಸುತ್ತೆ. ಒಂದು ನಾರ್ಮಲ್ ಆಗಿ ಹೋಗಿ ಶೂಟಿಂಗ್ ಮಾಡಿರೋದಕ್ಕೂ ಒಂದು ಪ್ರಿಪ್ರೇಷನ್ ಜೊತೆ ಶೂಟ್ ಮಾಡಿರೋದಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆ ಥರದ್ದೊಂದು ಡಿಫ್ರೆನ್ಸ್ ನಿಮಗೆ ಕಾಣಿಸುತ್ತೆ. ಆಮೇಲೆ ಕೇಸರಿ ಶಾಲ್ ಬಗ್ಗೆ ಹೇಳಿದ್ರು, ಇದು ಕರಾವಳಿಯ ಒಂದು ಸಂಸ್ಕೃತಿ. ಅದು ಬಿಟ್ಟರೆ ಅದಕ್ಕೆ ಬೇರೆ ಯಾವುದೇ ಅಕ್ಕಪಕ್ಕದ ಬಣ್ಣ ಇಲ್ಲ. ಸೊ ಆ ಬಣ್ಣದ ಜೊತೆ ನಾವು ಕನ್ಫ್ಯೂಸ್ ಆಗೋದು ಬೇಡ. ಥ್ಯಾಂಕ್ ಯು ಸರ್. ಚಾರ್ಲಿ ಸಿನಿಮಾ ಮಾಡಿದಾಗ ಅವ್ರ ಟೀಮ್ ಅವ್ರು ಹೇಳಿದರು, ಅಂದರೆ ಒಬ್ಬ ಹೀರೋ ಒಬ್ಬ ಸ್ಟಾರ್ನ ಹೆಂಗೆ ನೋಡ್ಕೊತೀವಿ ಆ ಥರ ನೋಡ್ಕೊಬೇಕಾಗುತ್ತೆ ಪ್ರಾಣಿಗಳನ್ನು ಅಂತ. ಯಾಕೆಂದರೆ ಹಂಗಿದ್ರೇ ಪರ್ಮಿಷನ್ ಕೊಡೋದು ಅಂತ. ನೀವು ಇದನ್ನ ಹೆಂಗೆ ನೋಡ್ಕೊಂಡ್ರಿ ಅಂತ. ಅವರು ಸಪ್ರೇಟ್ ಕ್ಯಾರವ್ಯಾನ್ ಏನೋ ಮಾಡಿದ್ರಿ ಅಂತ ಏನೋ ಹೇಳಿದ್ರು. ಸೊ ನೀವು ಇದಕ್ಕೊಂದು ಕ್ಯಾರವಾನ್ ಮಾಡ್ಸೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಕೊಡಿ. ಇಲ್ಲ, ಆ ಥರದ್ದೇನಿಲ್ಲ. ಅವರು ನೀವು ಯಾವ್ದು ಹೇಳಿದ್ರಿ ಎಕ್ಸಾಂಪಲ್ ಸಿನಿಮಾ, ನಾಯಿ ನೋಡ್ಕೊಳ್ಳೋದಕ್ಕೆ ಒಂದು ಕಲ್ಚರು. ಇದು ನಾವು ನೋಡ್ಕೋತಾ ಇಲ್ಲ. ನಾವೇ ಆ ಝೋನ್ಗೆ ಇಳಿತಾ ಇದ್ದೀವಿ, ನಾವೇ ಕೆಸರುಗದ್ದೆಗೆ ಇಳಿತಾ ಇದ್ದೀವಿ, ನಾವೇ ಅದೆಲ್ಲಿರುತ್ತೆ ಅಲ್ಲೇ ಕೆಲಸ ಮಾಡ್ತಾ ಇದ್ದೀವಿ. ಸೊ 2 ದಾರಿ ಇದೆ. ಒಂದು ನಾವು ಅವ್ರ ರೂಟ್ಗೆ ಹೋಗೋದು, ಇಲ್ಲ ನಮ್ಮನ್ನು ಅವ್ರ ರೂಟಿಗೆ ಕರ್ಕೊಳ್ಳೋದು. ನಾಯಿನ ಈಸಿಯಾಗಿ ಕರ್ಕೋಬೋದು, ಕೋಣನ ಕರ್ಕೊಳಕ್ಕಾಗಲ್ಲ. ಹಾಗಾಗಿ ನಾವೇ ಅದ್ರ ಕಡೆ ಹೋಗ್ತಾ ಇದೀವಿ. ಈಗ ನಾವೇ ಅದು ನೋಡ್ಕೊಂಡು ಹೋಗ್ತಾ ಇದೀವಿ. ಪ್ರಜ್ವಲ್ ಸರ್ಗೆ ಈ ಪ್ರಶ್ನೆ ಆ್ಯಕ್ಚುಲಿ ಹಾಗೆ ನೀವು ಕಾಣಿಸ್ಕೊಳ್ತಿದ್ದೀರಾ ಈ ಸಿನಿಮಾದಲ್ಲಿ. ಆಲ್ರೆಡಿ ಈಗ ರಕ್ಷಿತ್ ಶೆಟ್ಟಿ ಅವರು ಮತ್ತು ರಿಷಬ್ ಶೆಟ್ಟಿ ಅವರು ಒಂದು ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಿದ್ದಾರೆ. ಅಂದರೆ ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ದ ಸ್ಲ್ಯಾಂಗ್ ಆರ್ ಸಮಥಿಂಗ್. ಅಂದರೆ ಆಂಗಿಕ ಅಭಿನಯ ಆಗಿರ್ಬೋದು, ಅಲ್ಲಿ ಮಾತಾಡೋ ರೀತಿ, ನಡ್ಕೊಳ್ಳೋಂಥ ರೀತಿ, ಪ್ರತಿಯೊಂದು ಕೂಡ ಮ್ಯಾಟ್ರ್ ಆಗುತ್ತೆ ಆ್ಯಕ್ಚುಲಿ. ನೀವು ಆ ಕಡೆಯವರು ಆಗಿಲ್ಲದೆ ಇರೋದ್ರಿಂದ ಸೊ ಅದರ ಕುರಿತಾಗಿ ಎಷ್ಟೆಲ್ಲ ಪ್ರಿಪರೇಷನ್ಸ್ ಮಾಡಿದ್ದೀರಾ ನೀವು ಅಂತ? ಬೇಕು ಡೈಲೆಕ್ಟ್ ಆಗ್ಬೋದು, ನೀವು ಹೇಳಿದಾಗೆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅವ್ರು ಹಾಕೊಳ್ಳುವಂಥ ಬಟ್ಟೆ ಆಗಿರ್ಬೋದು. ಅದಲ್ಲದೆ ಪ್ರಾಣಿಗಳ ಜೊತೆ ಬೆಳೆದಿರುವಂಥ ಒಬ್ಬ ಹುಡುಗ, ಚಿಕ್ಕ ವಯಸ್ಸಿಂದ ಪ್ರಾಣಿಗಳ ಜೊತೆ ಬೆಳೆದಿರುವಂಥ ಒಬ್ಬ ಹುಡುಗ ಎಷ್ಟು ಕಂಫರ್ಟಬಲ್ ಆಗಿರ್ತಾನೆ ಪ್ರಾಣಿಗಳ ಜೊತೆ, ಇವೆಲ್ಲದಕ್ಕೂ ಪರಿಶ್ರಮ ಬೇಕು. ಇದಕ್ಕೆ ಮುಂಚೆ ಉತ್ತರ ಕರ್ನಾಟಕ ಭಾಗದ ಪಾತ್ರಗಳನ್ನ ಮಾಡಿದ್ದೀನಿ. ಚೌಕಾಲಾಗಲಿ ಅದಾಗಲಿ ಅಲ್ಲೇ ಬೇರೆ ರೀತಿ ಇರುತ್ತೆ, ಅವ್ರ ಭಾಷೆ ಆಗಲಿ ಅವ್ರ ಬಾಡಿ ಲ್ಯಾಂಗ್ವೇಜ್. ಸೊ ಅಲ್ಲಿ ಮಾಡಿ ಗೆದ್ದಿದ್ದೀನಿ. ಖಂಡಿತವಾಗ್ಲೂ ಇಲ್ಲೂ ಆ ಪರಿಶ್ರಮ ಆಗ್ತೀನಿ, ಗೆಲ್ಲೋ ಸಾಧ್ಯತೆ ಇದೆ. ಸರ್, ಇದೊಂದು ಪ್ರಶ್ನೆ. ಕಂಬಳದ ಕುರಿತಾದ ಕಥೆ ಈ ಸಿನಿಮಾದಲ್ಲಿ ಇರುತ್ತೆ ಅಂತ ನಿರ್ದೇಶಕರು ಹೇಳಿದರು. ಸೊ ನೀವು ಕಂಬಳದ ಕಣದಲ್ಲಿ ಕೋಣನ ಓಡಿಸ್ತೀರಾ, ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ? ಸಿನಿಮಾಲ್ ಗೊತ್ತಾಗುತ್ತೆ. ಅದ್ರಲ್ಲಿ ಕುತ್ಕೊಳ್ಳೋದೇ ತುಂಬಾ ಕಷ್ಟ. ಸೊ ಇಡೀ ಸಿನಿಮಾದಲ್ಲಿ ನಿಮ್ ಜೊತೆ ಈ ಕೋಣ ಇರುತ್ತೆ. ಸೊ ಹೆಂಗೆ ಹ್ಯಾಂಡಲ್ ಮಾಡಿದ್ರಿ ಅದನ್ನ? ನಿಮಗೂ ಏನಾದ್ರು ಆ ಥರ ಎಲ್ಲ ಆಡಿಸ್ತಾ ಬಟ್ ಇಲ್ಲ, ನನಗೆ ಸ್ನೇಹಿತ ಆಗ್ಬಿಟ್ಟಿದ್ದಾನೆ ಈಗ ಸೋಮನಾಥ. ಒಂದು ರಿದಮ್ ಸೆಟ್ ಮಾಡ್ಕೊಂಡ್ವಿ, ಅದು ಹೇಗಾಯ್ತು ಗೊತ್ತಿಲ್ಲ. ಅವನ ಮೇಲೆ ಕೂತಾಗ 4 ಸತಿ ತಟ್ಟಿದ್ದೆ ನಾನು, ಓ ಓ ಓ ಅಂತ. ಸೊ ನಾನು ಬಂದು ಅದನ್ನು 4 ಸತಿ ಮಾಡಿದ್ರೆ ಅವ್ನಿಗೆ ಗೊತ್ತಿತ್ತು, ಇವನೇ ಬಂದಿದ್ದಾನೆ, ನನ್ನ ಫ್ರೆಂಡ್ ಪ್ರಜ್ವಲ್ ಬಂದಿದ್ದಾನೆ, ಕೂತಿದ್ದಾನೆ ನನ್ನ ಮೇಲೆ ಅಂತ. ಸೊ ಆ ರಿದಮ್ ಸೆಟ್ ಮಾಡ್ಕೊಂಡಿದ್ದೀವಿ. ಪ್ರಾಣಿಗಳ ಜೊತೆ ಏನಿಲ್ಲ, ನಾವೊಂದು ಸಂಬಂಧ ಮಾಡ್ಕೊಬೇಕು ಜೊತೆ. ಸೊ ಹಂಗಿದ್ದಾಗ ಖಂಡಿತವಾಗ್ಲೂ ಆಗುತ್ತೆ. ಟೀಸರಲ್ಲಿ ಸಾಥ್ ಕೊಟ್ಟಿದ್ದಾನೆ, ಖಂಡಿತವಾಗ್ಲೂ ಇಡೀ ಸಿನಿಮಾ ಸಾಧ್ತಾನೆ ಅನ್ನೋ ನಂಬಿಕೆ ಇದೆ. ಅವನಿಗೆ ಪೂರಿ, ಬಾಳೆಹಣ್ಣು ಎಲ್ಲ ಕೊಡಬೇಕು. ಬಟ್ ನಾನು ಅವನಿಗೆ ಸದ್ಯಕ್ಕೆ ಏನು ತಿನ್ನಿಸ್ಲಿಲ್ಲ. ಒಂದು ರಿದಮ್ ಸೆಟ್ ಮಾಡ್ಕೊಂಡಿದ್ದೀವಿ ಇಬ್ರು. ನಾನು ಜಾಸ್ತಿ ಪಳಗಿಲ್ಲ ಅಂದರೂ ತಂದೆ ಚಿಕ್ಕ ವಯಸ್ಸಿಂದಾನೇ ಹಸು ಕರುಗಳ ಜೊತೆ ಬೆಳೆದಿದ್ದಾರೆ, ಆ ರಕ್ತ ಇಲ್ಲಿದೆ. ಸೊ ಆ ಸಂಬಂಧ ಹಾಗೆ ಸೆಟ್ ಆಗೋಯ್ತು.